ಯಾವಾಗ ಬೇಕಾದ್ರೂ ನನ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕ್ರೀಡಾಂಗಣ ಸುಧಾರಣೆ ಆಗುತ್ತೆ ಅಂದ್ರೆ ಜೈಲಿಗೆ ಹೋಗೋಕ್ಕೂ ರೆಡಿ ಅಂದಿದ್ದಾರೆ. ಕ್ರೀಡಾಪಟು ಲೋಕೇಶ್ ರಾಥೋಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರು, FIR ಹಾಕಿಸಿದ್ರು. ಪ್ರಿಯಾಂಕ್ ಖರ್ಗೆ ಬಗ್ಗೆ ಬಿಜೆಪಿ ಟ್ವೀಟ್ ವಿಚಾರ ಈಗ ಗೊತ್ತಾಗಿದೆ. ಬಿಜೆಪಿ ಅವರು ಎಜೆಂಡಾ ಇಟ್ಕೊಂಡೇನೋ ಮಾಡಿದ್ದಾರೆ, ಆದರೆ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕ್ರೀಡಾಪಟು ಲೋಕೇಶ್ ರಾಥೋಡ್ ಈಗ ಈ ಬಿಜೆಪಿಯ ಟ್ವೀಟ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ, ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್. ಅದು ಏನು ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿ ಸರ್ ಯಾವಾಗ ಮಾಡ್ಕೊಡ್ತೀರಾ. 5 ವರ್ಷದಿಂದ ನಾನು ಕೇಳ್ಕೊಂಡ್ಬಂದು ಅವ್ರು ಮಾಡ್ತಾ ಇಲ್ಲ. ಅವ್ರ ಹತ್ರ ಪಾರ್ಟಿ ಮಾಡೋಷ್ಟು ಟೈಮ್ಗಳಿದೆ, ಆದರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಇದೆಲ್ಲ ಕಾರಣದಿಂದ ನಾವು ಸತತವಾಗಿ ನನ್ನ ವಿಡಿಯೋ ಮುಖಾಂತರ ಆಯಿತು, ನಾವು ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡೋ ಎಲ್ಲಾನು ಪ್ರಯತ್ನ ಮಾಡಿದ್ದೀವಿ. ಈಗ ಅದರದ್ದು ಭಿಕ್ಷೆ ಅಂದರೆ ಅದರದ್ದು ನಮ್ಗೆ ಗಿಫ್ಟ್ ಏನು ಸಿಕ್ಕಿದೆ, FIR ಸಿಕ್ಕಿದೆ. ನಾನು ಎನಿ ಟೈಮ್ ನನಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಈಗ ಇದೆಲ್ಲ ಕಷ್ಟ ಆಗ್ತಾ ಇದೆ. ನಾನು ವಿಡಿಯೋ ಮಾಡೋ ಮುಖಾಂತರ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆಗಡೆ ಯಾರು ಬರ್ತಾಯಿಲ್ಲ, ಆದರೆ ಇಂಡೈರೆಕ್ಟಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅದೇ ಇದೆ, ನನ್ನ ಮೇಲೆ FIR ಆಗಲಿ, ನಾನು ಜೈಲು ಹೋಗೋಕೆ ರೆಡಿ ಇದ್ದೀನಿ. ಆದರೆ ನನ್ನ ಒಂದೇ ಡಿಮಾಂಡು, ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಆಗಬೇಕು. ಅದು ಬಿಟ್ಟರೆ ನನಗೆ ಏನು ಡಿಮಾಂಡ್ ಇಲ್ಲ ಸರ್. ಇದ್ರ ಬಗ್ಗೆ ನೋಡಿ ಸರ್, ನಾನು ಯಾವ ಪಕ್ಷ ಪರವಾಗಿ ಅಲ್ಲ, ವಿರುದ್ಧ ಅಲ್ಲ. ಈಗ ನಾನೊಬ್ಬ ಸಮಾಜ. ಯಾವಾಗ ಬೇಕಾದ್ರೂ ನನ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕ್ರೀಡಾಂಗಣ ಸುಧಾರಣೆ ಆಗುತ್ತೆ ಅಂದ್ರೆ ಜೈಲಿಗೆ ಹೋಗೋಕ್ಕೂ ರೆಡಿ ಅಂದಿದ್ದಾರೆ. ಕ್ರೀಡಾಪಟು ಲೋಕೇಶ್ ರಾಥೋಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರು, FIR ಹಾಕಿಸಿದ್ರು. ಪ್ರಿಯಾಂಕ್ ಖರ್ಗೆ ಬಗ್ಗೆ ಬಿಜೆಪಿ ಟ್ವೀಟ್ ವಿಚಾರ ಈಗ ಗೊತ್ತಾಗಿದೆ. ಬಿಜೆಪಿ ಅವರು ಎಜೆಂಡಾ ಇಟ್ಕೊಂಡೇನೋ ಮಾಡಿದ್ದಾರೆ, ಆದರೆ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕ್ರೀಡಾಪಟು ಲೋಕೇಶ್ ರಾಥೋಡ್ ಈಗ ಈ ಬಿಜೆಪಿಯ ಟ್ವೀಟ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ, ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್. ಅದು ಏನು ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿ ಸರ್ ಯಾವಾಗ ಮಾಡ್ಕೊಡ್ತೀರಾ. 5 ವರ್ಷದಿಂದ ನಾನು ಕೇಳ್ಕೊಂಡ್ಬಂದು ಅವ್ರು ಮಾಡ್ತಾ ಇಲ್ಲ. ಅವ್ರ ಹತ್ರ ಪಾರ್ಟಿ ಮಾಡೋಷ್ಟು ಟೈಮ್ಗಳಿದೆ, ಆದರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಇದೆಲ್ಲ ಕಾರಣದಿಂದ ನಾವು ಸತತವಾಗಿ ನನ್ನ ವಿಡಿಯೋ ಮುಖಾಂತರ ಆಯಿತು, ನಾವು ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡೋ ಎಲ್ಲಾನು ಪ್ರಯತ್ನ ಮಾಡಿದ್ದೀವಿ. ಈಗ ಅದರದ್ದು ಭಿಕ್ಷೆ ಅಂದರೆ ಅದರದ್ದು ನಮ್ಗೆ ಗಿಫ್ಟ್ ಏನು ಸಿಕ್ಕಿದೆ, FIR ಸಿಕ್ಕಿದೆ. ನಾನು ಎನಿ ಟೈಮ್ ನನಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಈಗ ಇದೆಲ್ಲ ಕಷ್ಟ ಆಗ್ತಾ ಇದೆ. ನಾನು ವಿಡಿಯೋ ಮಾಡೋ ಮುಖಾಂತರ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆಗಡೆ ಯಾರು ಬರ್ತಾಯಿಲ್ಲ, ಆದರೆ ಇಂಡೈರೆಕ್ಟಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅದೇ ಇದೆ, ನನ್ನ ಮೇಲೆ FIR ಆಗಲಿ, ನಾನು ಜೈಲು ಹೋಗೋಕೆ ರೆಡಿ ಇದ್ದೀನಿ. ಆದರೆ ನನ್ನ ಒಂದೇ ಡಿಮಾಂಡು, ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಆಗಬೇಕು. ಅದು ಬಿಟ್ಟರೆ ನನಗೆ ಏನು ಡಿಮಾಂಡ್ ಇಲ್ಲ ಸರ್. ಇದ್ರ ಬಗ್ಗೆ ನೋಡಿ ಸರ್, ನಾನು ಯಾವ ಪಕ್ಷ ಪರವಾಗಿ ಅಲ್ಲ, ವಿರುದ್ಧ ಅಲ್ಲ. ಈಗ ನಾನೊಬ್ಬ ಸಮಾಜ. ಯಾವಾಗ ಬೇಕಾದ್ರೂ ನನ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕ್ರೀಡಾಂಗಣ ಸುಧಾರಣೆ ಆಗುತ್ತೆ ಅಂದ್ರೆ ಜೈಲಿಗೆ ಹೋಗೋಕ್ಕೂ ರೆಡಿ ಅಂದಿದ್ದಾರೆ. ಕ್ರೀಡಾಪಟು ಲೋಕೇಶ್ ರಾಥೋಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರು, FIR ಹಾಕಿಸಿದ್ರು. ಪ್ರಿಯಾಂಕ್ ಖರ್ಗೆ ಬಗ್ಗೆ ಬಿಜೆಪಿ ಟ್ವೀಟ್ ವಿಚಾರ ಈಗ ಗೊತ್ತಾಗಿದೆ. ಬಿಜೆಪಿ ಅವರು ಎಜೆಂಡಾ ಇಟ್ಕೊಂಡೇನೋ ಮಾಡಿದ್ದಾರೆ, ಆದರೆ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕ್ರೀಡಾಪಟು ಲೋಕೇಶ್ ರಾಥೋಡ್ ಈಗ ಈ ಬಿಜೆಪಿಯ ಟ್ವೀಟ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ, ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್. ಅದು ಏನು ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿ ಸರ್ ಯಾವಾಗ ಮಾಡ್ಕೊಡ್ತೀರಾ. 5 ವರ್ಷದಿಂದ ನಾನು ಕೇಳ್ಕೊಂಡ್ಬಂದು ಅವ್ರು ಮಾಡ್ತಾ ಇಲ್ಲ. ಅವ್ರ ಹತ್ರ ಪಾರ್ಟಿ ಮಾಡೋಷ್ಟು ಟೈಮ್ಗಳಿದೆ, ಆದರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಇದೆಲ್ಲ ಕಾರಣದಿಂದ ನಾವು ಸತತವಾಗಿ ನನ್ನ ವಿಡಿಯೋ ಮುಖಾಂತರ ಆಯಿತು, ನಾವು ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡೋ ಎಲ್ಲಾನು ಪ್ರಯತ್ನ ಮಾಡಿದ್ದೀವಿ. ಈಗ ಅದರದ್ದು ಭಿಕ್ಷೆ ಅಂದರೆ ಅದರದ್ದು ನಮ್ಗೆ ಗಿಫ್ಟ್ ಏನು ಸಿಕ್ಕಿದೆ, FIR ಸಿಕ್ಕಿದೆ. ನಾನು ಎನಿ ಟೈಮ್ ನನಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಈಗ ಇದೆಲ್ಲ ಕಷ್ಟ ಆಗ್ತಾ ಇದೆ. ನಾನು ವಿಡಿಯೋ ಮಾಡೋ ಮುಖಾಂತರ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆಗಡೆ ಯಾರು ಬರ್ತಾಯಿಲ್ಲ, ಆದರೆ ಇಂಡೈರೆಕ್ಟಾಗಿ ಬೆಂಬಲ ಕೊಡ್ತಾ ಇದ್ದಾರೆ.
ಸೊ ನೆಕ್ಸ್ಟ್ ಅದೇ ಇದೆ, ನನ್ನ ಮೇಲೆ FIR ಆಗಲಿ, ನಾನು ಜೈಲು ಹೋಗೋಕೆ ರೆಡಿ ಇದ್ದೀನಿ. ಆದರೆ ನನ್ನ ಒಂದೇ ಡಿಮಾಂಡು, ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಆಗಬೇಕು. ಅದು ಬಿಟ್ಟರೆ ನನಗೆ ಏನು ಡಿಮಾಂಡ್ ಇಲ್ಲ ಸರ್. ಇದ್ರ ಬಗ್ಗೆ ನೋಡಿ ಸರ್, ನಾನು ಯಾವ ಪಕ್ಷ ಪರವಾಗಿ ಅಲ್ಲ, ವಿರುದ್ಧ ಅಲ್ಲ. ಈಗ ನಾನೊಬ್ಬ ಸಮಾಜ, ಯಾವಾಗ ಬೇಕಾದ್ರೂ ನನ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕ್ರೀಡಾಂಗಣ ಸುಧಾರಣೆ ಆಗುತ್ತೆ ಅಂದ್ರೆ ಜೈಲಿಗೆ ಹೋಗೋಕ್ಕೂ ರೆಡಿ ಅಂದಿದ್ದಾರೆ. ಕ್ರೀಡಾಪಟು ಲೋಕೇಶ್ ರಾಥೋಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರು, FIR ಹಾಕಿಸಿದ್ರು. ಪ್ರಿಯಾಂಕ್ ಖರ್ಗೆ ಬಗ್ಗೆ ಬಿಜೆಪಿ ಟ್ವೀಟ್ ವಿಚಾರ ಈಗ ಗೊತ್ತಾಗಿದೆ. ಬಿಜೆಪಿ ಅವರು ಎಜೆಂಡಾ ಇಟ್ಕೊಂಡೇನೋ ಮಾಡಿದ್ದಾರೆ, ಆದರೆ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕ್ರೀಡಾಪಟು ಲೋಕೇಶ್ ರಾಥೋಡ್ ಈಗ ಈ ಬಿಜೆಪಿಯ ಟ್ವೀಟ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗಕ್ಕೆ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಂದ್ರೆ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್. ಅದು ಏನು ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿ, ಸರ್ ಯಾವಾಗ ಮಾಡ್ಕೊಡ್ತೀರಾ? 5 ವರ್ಷದಿಂದ ನಾನು ಕೇಳ್ಕೊಂಡ್ಬಂದ್ರು ಅವ್ರು ಮಾಡ್ತಾ ಇಲ್ಲ. ಅವ್ರ ಹತ್ರ ಪಾರ್ಟಿ ಮಾಡೋಷ್ಟು ಟೈಮ್ಗಳಿದೆ, ಆದರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಇದೆಲ್ಲ ಕಾರಣದಿಂದ ನಾವು ಸತತವಾಗಿ ನನ್ನ ವಿಡಿಯೋ ಮುಖಾಂತರ ಆಯಿತು, ನಾವು ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡೋ ಎಲ್ಲಾನು ಪ್ರಯತ್ನ ಮಾಡಿದ್ದೀವಿ. ಈಗ ಅದರದ್ದು ಭಿಕ್ಷೆ ಅಂದರೆ ಅದರದ್ದು ನಮ್ಗೆ ಗಿಫ್ಟ್ ಏನು ಸಿಕ್ಕಿದೆ, FIR ಸಿಕ್ಕಿದೆ. ಏನಕ್ಕೆ ನಾನು ಎನಿ ಟೈಮ್ ನನಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಈಗ ಇದೆಲ್ಲ ಕಷ್ಟ ಆಗ್ತಾ ಇದೆ. ನಾನು ವಿಡಿಯೋ ಮಾಡೋ ಮುಖಾಂತರ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆಗಡೆ ಯಾರು ಬರ್ತಾಯಿಲ್ಲ, ಆದರೆ ಇಂಡೈರೆಕ್ಟಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅದೇ ಇದೆ, ನನ್ನ ಮೇಲೆ FIR ಆಗಲಿ, ನಾನು ಜೈಲು ಹೋಗೋಕೆ ರೆಡಿ ಇದ್ದೀನಿ. ಆದರೆ ನನ್ನ ಒಂದೇ ಡಿಮಾಂಡು, ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಆಗಬೇಕು. ಅದು ಬಿಟ್ಟರೆ ನನಗೆ ಏನು ಡಿಮಾಂಡ್ ಇಲ್ಲ ಸರ್. ಇದ್ರ ಬಗ್ಗೆ ನೋಡಿ ಸರ್, ನಾನು ಯಾವ ಪಕ್ಷ ಪರವಾಗಿ ಅಲ್ಲ, ವಿರುದ್ಧ ಅಲ್ಲ. ಈಗ ನಾನೊಬ್ಬ ಸಮಾಜ, ಯಾವಾಗ ಬೇಕಾದ್ರೂ ನನ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕ್ರೀಡಾಂಗಣ ಸುಧಾರಣೆ ಆಗುತ್ತೆ ಅಂದ್ರೆ ಜೈಲಿಗೆ ಹೋಗೋಕ್ಕೂ ರೆಡಿ ಅಂದಿದ್ದಾರೆ. ಕ್ರೀಡಾಪಟು ಲೋಕೇಶ್ ರಾಥೋಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರು, FIR ಹಾಕಿಸಿದ್ರು. ಪ್ರಿಯಾಂಕ್ ಖರ್ಗೆ ಬಗ್ಗೆ ಬಿಜೆಪಿ ಟ್ವೀಟ್ ವಿಚಾರ ಈಗ ಗೊತ್ತಾಗಿದೆ. ಬಿಜೆಪಿ ಅವರು ಎಜೆಂಡಾ ಇಟ್ಕೊಂಡೇನೋ ಮಾಡಿದ್ದಾರೆ, ಆದರೆ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕ್ರೀಡಾಪಟು ಲೋಕೇಶ್ ರಾಥೋಡ್ ಈಗ ಈ ಬಿಜೆಪಿಯ ಟ್ವೀಟ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗಕ್ಕೆ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಂದ್ರೆ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್. ಅದು ಏನು ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿ, ಸರ್ ಯಾವಾಗ ಮಾಡ್ಕೊಡ್ತೀರಾ? 5 ವರ್ಷದಿಂದ ನಾನು ಕೇಳ್ಕೊಂಡ್ಬಂದ್ರು ಅವ್ರು ಮಾಡ್ತಾ ಇಲ್ಲ. ಅವ್ರ ಹತ್ರ ಪಾರ್ಟಿ ಮಾಡೋಷ್ಟು ಟೈಮ್ಗಳಿದೆ, ಆದರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಇದೆಲ್ಲ ಕಾರಣದಿಂದ ನಾವು ಸತತವಾಗಿ ನನ್ನ ವಿಡಿಯೋ ಮುಖಾಂತರ ಆಯಿತು, ನಾವು ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡೋ ಎಲ್ಲಾನು ಪ್ರಯತ್ನ ಮಾಡಿದ್ದೀವಿ. ಈಗ ಅದರದ್ದು ಭಿಕ್ಷೆ ಅಂದರೆ ಅದರದ್ದು ನಮ್ಗೆ ಗಿಫ್ಟ್ ಏನು ಸಿಕ್ಕಿದೆ, FIR ಸಿಕ್ಕಿದೆ.